ನಿನ್ನೆ ಬೆಳಗ್ಗೆ DCC ಬ್ಯಾಂಕ್ ನೌಕರ ಮತ್ತು DCC ಬ್ಯಾಂಕಿನ ನೌಕರರ ಅಧ್ಯಕ್ಷರಾದಂಥ ನಿಂಗಪ್ಪ ಕರೆಣ್ಣವರ ಮೇಲೆ ಇಲ್ಲಿ ಅಥಣಿಯಲ್ಲಿ ಸೌದಿಯವರ ಮನೆಯಲ್ಲಿ ಹಲ್ಲೆ ನಡೆದದ್ದನ್ನು ನಾವು ಭಾರತೀಯ ಜನತಾ ಪಕ್ಷದ ವತಿಯಿಂದ ನಾವು ಮೊಟ್ಟ ಮೊದಲು ಖಂಡಿಸುತ್ತೇವೆ. ಈ ಒಂದು ಘಟನೆಯಲ್ಲಿ ನಿಂಗಪ್ಪ ಕರೆಣ್ಣವರ ಹಾಸ್ಪಿಟಲ್ಗೆ ಅಲ್ಲಿಂದ ಹಲ್ಲೆ ಆದ ನಂತರ ನಾವು ಹಾಸ್ಪಿಟಲ್ಗೆ ಹೋದೆವು. ನಾವು ಮತ್ತು ನಮ್ಮ ಕಾರ್ಯಕರ್ತರು ಕೂಡಿ ಹೋದೆವು. ಅಲ್ಲೇ ಆ ಒಂದು ಸ್ಥಿತಿಯನ್ನು ನೋಡಿ ಅವರ ತಲೆ ಒಡೆದಿತ್ತು, ಅವರ ಬನಿಯನ್ನ ಶರ್ಟ್ಗಳು ಎಲ್ಲ ರಕ್ತದಿಂದ ತೊಯ್ದಿದ್ದು. ಮತ್ತು ಬಹಳಷ್ಟು ಅವರೇ ಹೇಳ್ಯಾರ, ನಾನು ವೈಯಕ್ತಿಕವಾಗಿ ಮತ್ತು ಅಲ್ಲಿ ಹೋದಾಗ ಬಹಳಷ್ಟು ಅಲ್ಲಿ ನಿರಂತರವಾಗಿ ಅವರ ಸೌದಿಯವರ ಪುತ್ರ ಮತ್ತು ಅಲ್ಲಿನ ಎಲ್ಲ ಕಾರ್ಯಕರ್ತರು ಅಲ್ಲಿ ಅವನನ್ನು ಹಲ್ಲೆ ಮಾಡಿ ಒದ್ದು ಉಳ್ಳಾಡಿಸಿ ಬಹಳಷ್ಟು ಹಲ್ಲೆ ಮಾಡ್ಯಾರ. ಅದಕ್ಕಾಗಿ ಅದನ್ನು ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷದಿಂದ ಖಂಡನೆ ಮಾಡ್ತೀವಿ. ಅದಕ್ಕಾಗಿ ಈ ಒಂದು ಕುಕೃತ್ಯ ಮಾಡಿದಂಥ ಅಲ್ಲಿಯ ಶಾಸಕರಿರ್ಬೋದು, ಶಾಸಕರ ಪುತ್ರರನ್ನು ಅವರು ಇವತ್ತಿನ ದಿವಸ ಇನ್ನೂ ನಿನ್ನೆಯೂ ಕೂಡ FIR ಆಗಿದ್ದಿಲ್ಲ, ಇವತ್ತಿನ ದಿವಸ ಇನ್ನೂ ಕೂಡ FIR ಆಗಿಲ್ಲ. ಈ ಒಂದು ಕೃತ್ಯದಲ್ಲಿ ಭಾಗಿಯಾದಂಥ ದುಷ್ಕರ್ಮಿಗಳನ್ನು ಬಂಧಿಸಿ ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕಾಗ್ತದೆ. ಅದಕ್ಕಾಗಿ ಅವರೊಂದು ಯೂನಿಯನ್ ಲೀಡರಾಗಿ ಇಂಥ ಒಂದು ಅವರ ದೊಡ್ಡ ವ್ಯಕ್ತಿಯಾಗಿ ಅವ್ರ ಮೇಲೆ ಹಲ್ಲೆ ಆಗೈತಿ. ಅಥಣಿ ತಾಲೂಕದಲ್ಲಿ ಭಯಭೀತರಾಗಿದ್ದಂಥ ನಮ್ಮ ಸಾಮಾನ್ಯ ಕಾರ್ಯಕರ್ತರು ಕೂಡ ಬಹಳಷ್ಟು ನೊಂದಿದ್ದಾರೆ. ಅದಕ್ಕಾಗಿ ಈ ಒಂದು ಪೊಲೀಸರಿರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಅವರನ್ನ ಮೇಲೆ ಕಾನೂನು ರೀತಿಯಿಂದ ಕ್ರಮ ಕೈಗೊಳ್ಳಬೇಕಂದ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷದಿಂದ ನಾನು ಆಗ್ರಹ ಮಾಡ್ತೇನೆ. ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಉಪಾಧ್ಯಕ್ಷನಾಗಿ ಈ ಅಥಣಿ ಮತಕ್ಷೇತ್ರದೊಳಗೆ ಶಿವಯೋಗಿಯವರ ನಾಡಿನೊಳಗೆ ಇಂಥ ಒಂದು ಘೋರ ಅನ್ಯಾಯ ನಡೆದಿದೆ. ಅದು ಜನಸಾಮಾನ್ಯರಿಂದ ಅನ್ಯಾಯ ಆಗಿದ್ರೆ ನಾವೆಲ್ಲರೂ ಆಲೋಚನೆ ಮಾಡ್ಬೋದಾಗಿತ್ತು. ಇವತ್ತು ಒಬ್ಬ ಜನಪ್ರತಿನಿಧಿ, ಶಾಸಕ, ಮಾಜಿ ಉಪಮುಖ್ಯಮಂತ್ರಿ ಆಗಿರ್ತಕ್ಕ ಲಕ್ಷ್ಮಣ ಸವದಿ ಹಾಗೂ ಅವರ ಪುತ್ರ ನಮ್ಮ ಗ್ರಾಮದವರಾಗಿರ್ತಕ್ಕಂಥ ನಿಂಗಣ್ಣ ಕೆರೆಣ್ಣವರು, ಅವರು ಇವತ್ತು DCC ಬ್ಯಾಂಕಿನ ಯೂನಿಯನ್ ಅಧ್ಯಕ್ಷರು. ಅಂಥ ಒಬ್ಬರ ಯೂನಿಯನ್ ಅಧ್ಯಕ್ಷರ ಮ್ಯಾಗ ನಮ್ಮ ಮನೆಗೆ ಕೆಲಸ ಐತೆ ಬಾರಪ್ಪ ಅಂತ ಹೇಳಿ ಕಿಶಿಂದ ಸ್ವತಃ ಅವರ ಕರಿಸ್ಕಿಶಿಂದ ಅವ್ರನ್ನ ಮಾರಣಾಂತಿಕವಾಗಿ ಹಲ್ಲೆಯನ್ನು ಮಾಡ್ಯಾರ. ಮತ್ತು ಈ ಮಾರಣಾಂತಿಕ ಹಲ್ಲೆ ಇಂಥ ಒಂದು ಯೂನಿಯನ್ ಅಧ್ಯಕ್ಷರ ಮ್ಯಾಗ ಆತಪ್ಪ ಅಂತಂದ್ರೆ ಈ ಅಥಣಿ ಮತಕ್ಷೇತ್ರ ಒಳಗೆ ಸಾಮಾನ್ಯ ಜನರ ಹೆಂಗೆ ಬದುಕಬೇಕನ್ನುವಂಥ ಪ್ರಶ್ನೆ ಇವತ್ತು ನಿರ್ಮಾಣ ಆಗೈತಿ. ಅದನ್ನು ಇವತ್ತು ನಾವು ಇಲ್ಲಿಗೇನ ಬಿಡ್ತಾ ಇಲ್ಲ. ಯಾಕಂದ್ರೆ ನಿನ್ನೆ ಕೂಡ ನಾವು ಪೊಲೀಸ್ ಸ್ಟೇಷನ್ದವರ ಗಮನಕ್ಕೆ ತಂದರೂ ಕೂಡ ಲಾ ಆ್ಯಂಡ್ ಆರ್ಡರ್ ಅವ್ರ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಅವರು ಈ ಕ್ಷೇತ್ರದೊಳಗೆ ಈ ಒಂದು ರೀತಿ ಅನ್ಯಾಯವನ್ನು, ಜನರನ್ನು ತುಳಿತಕ್ಕೊಳಗು ಮಾಡುವಂಥ ದೌರ್ಜನ್ಯವನ್ನು ಮಾಡ್ತಕ್ಕಂಥ ಕೆಲಸಗಳನ್ನು ಪ್ರಾರಂಭ ಮಾಡ್ಯಾರ. ಯಾಕಂದರೆ ಇವತ್ತು ಹಾಲು ಮತದ ಸಮಾಜದ ಒಬ್ಬ ಉನ್ನತ ಅಧಿಕಾರಿಯನ್ನು, ಉನ್ನತ ಒಂದು ಅಧ್ಯಕ್ಷನನ್ನು ಹಾಗೂ ನಮ್ಮ ಸಮಾಜ ಆಗಿರ್ತಕ್ಕಂಥ ಜೈನ್ ಸಮಾಜದ 2-3-4 ಅಲ್ಲಿ ಸಹೋದ್ಯೋಗಿಗಳನ್ನ ಕೂಡ ಅವರು ಒಬ್ಬರೇ ಹೊಡಿಲಾರ್ದನ ಅವ್ರ ಸಹಚರನ ಕೂಡ ಹಚ್ಚಿ ಹೊಡೆಸಿರ್ತಕ್ಕಂಥದ್ದು ಈ ಒಂದು ನಮ್ಮ ಅಥಣಿ ಮತಕ್ಷೇತ್ರದ ಜನತೆಗೆ ಒಂದು ಅನ್ಯಾಯ ಮಾಡಿರ್ತಕ್ಕಂಥ ಈ ಮೇಲ್ನೋಟಕ್ಕೆ ಇವತ್ತು ಕಾಣ್ತಾ ಇದೆ. ಅದೇ ರೀತಿಯಾಗಿ ಇದೇ ರೀತಿ ಮುಂದುವರಿತಂತಂದ್ರೆ ನಾವು ಅಥಣಿ ಮಂಡಲದಲ್ಲಿ ಕೂಡ ಹಾಗೂ ನಾವು ಜಿಲ್ಲಾ ಮಟ್ಟದ ಭಾರತೀಯ ಜನತಾ ಪಾರ್ಟಿಯು ಕೂಡ ಈ ಒಂದು ಅವ್ರ ಮ್ಯಾಗೆ FIR ಆಗಲಿಲ್ಲ ಅಂದ್ರೆ, ಅವ್ರು ಅರೆಸ್ಟ್ ಆಗಲಿಲ್ಲ ಅಂದ್ರೆ ಇನ್ನೂ ರಾಜ್ಯ ಮಟ್ಟದನ ಈ ಉಗ್ರ ಹೋರಾಟವನ್ನು ನಾವು ಮಾಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ.